ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕೆಲಸನೂ ಕೂಡ ಅರ್ಧದಲ್ಲಿ ನಿಲ್ತಾ ಇದೆ. ಯಾವ ಕೆಲಸನೂ ಕೂಡ ಮಾಡೋದಕ್ಕೆ ಹೋದರೆ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾನೆ ಇಲ್ಲ. ಅಂದ್ಕೊಂಡಿದ್ದ ಯಾವ ಕೆಲಸನೂ ಕೂಡ ಆಗ್ತಾನೆ ಇರೋದಿಲ್ಲ. ನಾವು ಯಾಕೆ ಆಗಲ್ಲ ಅಂತ ನಮ್ಮನ್ನೇ ನಾವು ಎಷ್ಟೋ ಸಲ ಪ್ರಶ್ನೆ ಮಾಡಿ ಕೇಳ್ಕೊತಾ ಇರ್ತೀವಿ. ಇಷ್ಟೊಂದು ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ, ದೇವಸ್ಥಾನಕ್ಕೂ ಹೋಗ್ತೀವಿ, ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಪೂಜೆ ವ್ರತಗಳನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದರೆ ಮನಸ್ಸಿನಲ್ಲಿ ಈ ರೀತಿ ಅಂದ್ಕೊಂಡಿರೋದನ್ನ ನೀವು ಮರ್ತೋಗಿರ್ತೀರ. ಅದಕ್ಕೋಸ್ಕರನೇ ನಮಗೆ ಯಾವ ಕೆಲಸಗಳು ಆಗ್ತಾನೆ ಇರೋದಿಲ್ಲ. ಈ ಒಂದು ನೈವೇದ್ಯವನ್ನು ಪ್ರಸಾದದ ರೀತಿಲೇ ಮಾಡಬೇಕು ಅಂತ ಹೇಳ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಮಾಡೋದಿಕ್ಕಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಅವಾಗವಾಗ ಮಾಡ್ತಾ ಇರ್ತೀವಿ. ಕೆಲವೊಂದು ಸಲ ತಿನ್ನೋದಕ್ಕೆ ಆಗದೇನೂ ಕೂಡ ವೇಸ್ಟ್ ಕೂಡ ಮಾಡ್ತಾ ಇರ್ತೀವಿ. ನಾನು ಯಾವ ಪ್ರಸಾದದ ಬಗ್ಗೆ ಅಂದರೆ ಯಾವ ನೈವೇದ್ಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ನಾನು ಮಾತಾಡ್ತಿರೋದು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ. ನೀವಿವಾಗ ಯೋಚನೆ ಮಾಡ್ತಿರ್ಬೋದು, ಏನಪ್ಪ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದಕ್ಕೂ ಮತ್ತು ನಮಗಿರುವ ಕಷ್ಟಗಳಿಗೂ ಏನಪ್ಪ ಸಂಬಂಧ ಅಂತ. ಎಷ್ಟೋ ಜನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗದೇ ಇದ್ರೂ ಕೂಡ ಪ್ರಸಾದ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಪ್ರಸಾದ ಸಿಕ್ಕಿದ್ರೆ ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ತಾರೆ. ಇದು ಕೂಡ ನಿಜನೇ ಅಲ್ವಾ? ಕೆಲವು ಸಲ ದೇವಸ್ಥಾನದಲ್ಲಿ ಪೂಜೆಗೂ ಕೂಡ ಹೋಗೋದಕ್ಕಾಗೋದಿಲ್ಲ. ಅಂತಹ ಸಮಯದಲ್ಲಿ ಯಾರಾದರೂ ಬಂದು ತಾನಾಗೆ ಪ್ರಸಾದ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ನಾವು ಏನೋ ಒಂದು ಪುಣ್ಯ ಮಾಡಿರ್ತೀವಿ, ಹಾಗಾಗಿ ದೇವರ ಪ್ರಸಾದ ನಮಗಾಗಿ ಬಂದಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತೀವಿ. ಅದಕ್ಕೋಸ್ಕರ ನಾನು ಆವಾಗಲೇ ಹೇಳಿದ್ದು ಪ್ರಸಾದಕ್ಕೇ ತುಂಬಾ ಮಹತ್ವವಿದೆ. ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಸಜ್ಜಿಗೆ ಅಂತ. ಈ ಒಂದು ಸಜ್ಜಿಗೆ ನೈವೇದ್ಯವನ್ನು ಮಾಡಬೇಕಾದ್ರೂ ಅಷ್ಟೇ ಮನೆಯಲ್ಲಿ ಸ್ಟವ್ಗೂ ಕೂಡ ಚೆನ್ನಾಗಿ ಒರೆಸ್ಬಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇದನ್ನೆಲ್ಲ ಇಟ್ಬಿಟ್ಟು ನೀವು ಊದ್ಬತ್ತಿಯಿಂದ ಬೆಳಗಿ ನಮಸ್ಕಾರ ಮಾಡ್ಕೊಳ್ಳಿ. ಆನಂತರ ನೀವು ಈ ಒಂದು ಪ್ರಸಾದವನ್ನು ದೇವರಿಗೆ ನೈವೇದ್ಯವನ್ನು ಮಾಡೋದಕ್ಕೆ ಶುರು ಮಾಡ್ಬೋದು. ನಾವು ಪ್ರತಿ ಪೂಜೆಗೂ ಕೂಡ ಸಜ್ಜಿಗೆ ಬೇಗ ಆಗುತ್ತೆ ಅಂತ ಹೇಳಿ ನಾವು ಮಾಡ್ತೀವಿ ಈ ಪ್ರಸಾದವನ್ನು. ಈ ಒಂದು ಪ್ರಸಾದವನ್ನು ಪ್ರಸಾದ ರೀತಿಲೇ ಮಾಡಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ಅವಾಗವಾಗ ಈ ಪ್ರಸಾದವನ್ನು ಮಾಡಬಾರ್ದು ಅಂತ ಅರ್ಥ. ಆಗಲೇ ಹೇಳ್ದಂಗೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸಿಕ್ಕಿದ್ರೆ ಸಾಕು ಅಂತ ನಾವು ಹೇಗೆ ಕಾಯ್ತಿರ್ತೀವೋ ಅದೇ ರೀತಿಯೇ ಅವಾಗವಾಗ ನಾವು ಮನೆಯಲ್ಲಿ ಮಾಡಿಬಿಟ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾರೆ. ಎಷ್ಟೋ ಜನ ಪೂರ್ತಿಯಾಗಿ ಪೂಜೆನ ನೋಡೋದಕ್ಕಾಗೋದಿಲ್ಲ ಅಂದ್ರೂ, ಕಥೆಯನ್ನು ಕೇಳೋದಕ್ಕೂ ಆಗಿಲ್ಲ ಅಂತ ಅಂದರೂ ಕೊನೆಯಲ್ಲಿ ಪ್ರಸಾದ ಸಿಕ್ಕಿದ್ರೆ ಸಾಕು, ಆ ಸಂಪೂರ್ಣ ಪೂಜೆ ನೋಡಿರೋ ಥರ ಅಥವಾ ಮಾಡಿಸಿರೋ ಥರ ಪುಣ್ಯ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಯಾವಾಗಂದರೆ ಆವಾಗ ಈ ನೈವೇದ್ಯವನ್ನು ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಮಾಡೋದಾದರೆ ಪೌರ್ಣಿಮೆ ದಿನ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನು ನನಗೆ ಕುಂಕುಮಕ್ಕೆ ಬಂದವರು ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಲಕ್ಷ್ಮೀ ಪೂಜೆ ಮಾಡುವಾಗಲೂ ಕೂಡ ಸಜ್ಜಿಗೆನ ಮಾಡ್ತಾ ಇರ್ತೀವಿ. ಅವರು ಹೇಳಿರೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ತಗೋಬೇಕು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಇದು ಸರಿ ಅಂತ ಅನಿಸಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವಾಗ ಯಾರಾದರೂ ಮನೆಗೆ ಪೂಜೆಗೆ ಕರಿತಾ ಇರ್ತಾರೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ದೇವರನ್ನು ನೋಡುವಾಗ ನಮ್ಮನ್ನೇ ನಾವು ಮರೆತುಬಿಟ್ಟಿರ್ತೀವಿ. ಆ ಅಲಂಕಾರ, ಆ ಪೂಜೆ ಎಲ್ಲ ನೋಡ್ತಾ ಮನಸ್ಸಿಗೆ ಅನಿಸ್ಬಿಡುತ್ತೆ, ದೇವ್ರೆ ನಮ್ಮ ಮನೆಯಲ್ಲೂ ಕೂಡ ಈ ಪೂಜೆನ ಮಾಡಬೇಕು ಅಂತ ತುಂಬಾ ಇಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಯಾರಾದರೂ ಮನೆಯಲ್ಲೇ ಆಗಿರ್ಬೋದು. ಆ ರೀತಿ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಸಾಕು, ಅದು ಸಂಕಲ್ಪ ಮಾಡಿದ ರೀತಿಯೇ ಆಗಿಬಿಡುತ್ತೆ. ಆಗ ದೇವರು ನಮ್ಮ ಮನೆಯ ಬಾಗಿಲಲ್ಲೇ ಅಂದರೆ ಸತ್ಯನಾರಾಯಣ ಸ್ವಾಮಿ ನಮ್ಮ ಮನೆಯ ಬಾಗಿಲಲ್ಲೇ ಕಾಯ್ತಾ ಇರ್ತಾರಂತೆ. ಯಾವಾಗ ಪೂಜೆ ಮಾಡ್ತೀಯಾ ಅಂತ ನಮ್ಮ ಮನೆ ಬಾಗಿಲನ್ನು ಕಾಯ್ತಾ ಇರ್ತಾರಂತೆ. ನಾವು ಬೇರೆ ದೇವ್ರಿಗೆ ಹರಕೆ ಕಟ್ಟುವಾಗ ಹರಕೆ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮ ಕೋರಿಕೆ ಈಡೇರಿದ ಮೇಲೆ ನಾವು ಆ ಹರಕೆನ ತೀರಿಸ್ತೀವಿ ಅಲ್ವಾ? ಆದರೆ ಈ ಒಂದು ಸ್ವಾಮಿಗೆ ಮಾತ್ರ ಆ ರೀತಿ ಆಗೋದಿಲ್ಲ. ನಾವು ಮೊದಲು ಪೂಜೆ ವ್ರತಗಳನ್ನು ಮಾಡಬೇಕು, ಆಮೇಲೆ ನಮ್ಮ ಕೋರಿಕೆ ನೆರವೇರೋದು.
ಏಕೆಂದರೆ ಒಂದ್ಸಲ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ರೆ ಸಾಕು, ದೇವರು ಬಾಗಿಲಲ್ಲೇ ಕಾಯ್ತಾ ಇರ್ತಾರಂತೆ ನೀನು ಯಾವಾಗ ಪೂಜೆ ಮಾಡ್ತೀಯಾ ಅಂತ ಹೇಳಿ. ಆಗ ಏನಾಗುತ್ತೆ, ನಮಗೆ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣ ಆಗೋದಿಲ್ಲ, ಎಲ್ಲನೂ ಅರ್ಧಕ್ಕೆ ನಿಲ್ಲೋದು. ಯಾವ ಕೆಲಸನೂ ಕೂಡ ಮಾಡೋದಕ್ಕೆ ಹೋದರೆ ಅದರಲ್ಲಿ ಸಕ್ಸಸ್ ಕೂಡ ಆಗೋದಿಲ್ಲ. ಅಂದ್ಕೊಂಡಿದ್ದ ಕೆಲಸ ಯಾವ ಕೆಲಸನೂ ಕೂಡ ಆಗ್ತಾನೆ ಇರೋದಿಲ್ಲ. ನಾವು ಯಾಕೆ ಆಗಲ್ಲ ಅಂತ ಎಷ್ಟೋ ಸಲ ನಾವು ಪ್ರಶ್ನೆನ ಮಾಡ್ಕೊತಾ ಇರ್ತೀವಿ. ಎಷ್ಟೊಂದು ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ, ದೇವಸ್ಥಾನಕ್ಕೂ ಹೋಗ್ತೀವಿ, ಯಾರ್ಯಾರು ಏನೇನು ಹೇಳ್ತಾರೋ ಆ ಪೂಜೆ ವ್ರತಗಳನ್ನು ಮಾಡ್ತೀವಿ, ಉಪವಾಸ ಇರ್ತೀವಿ, ಎಲ್ಲನೂ ಕೂಡ ಮಾಡ್ತೀವಿ. ಆದರೆ ಮನಸ್ಸಿನಲ್ಲಿ ಈ ರೀತಿ ಅಂದ್ಕೊಂಡಿರೋದನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ಅದಕ್ಕೋಸ್ಕರನೇ ನಮಗೆ ಯಾವ ಕೆಲಸಗಳು ಆಗ್ತಾ ಇರೋದಿಲ್ಲ. ನೀವೇನಾದರೂ ಆ ರೀತಿ ಅಂದ್ಕೊಂಡಿದ್ರೆ ಅಂತ ಅಂದರೆ ಈಗ ಪೂಜೆ ಮಾಡೋದಕ್ಕೆ ಸರಿಯಾದ ಸಮಯ ಅವಕಾಶಗಳು ಇರಲ್ಲ. ಏಕೆಂದರೆ ಕೆಲವು ಸಲ ಹಣದ ತೊಂದರೆನೇ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೋ ಸಮಸ್ಯೆಗಳು ಇರ್ಬೋದು, ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದಲೂ ಅನುಕೂಲ ಆದಾಗ ನಾವು ವ್ರತ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ. ಅಲ್ಲಿವರೆಗೂ ಕೂಡ ದೇವರು ನಿಮ್ಮ ಮನೆ ಬಾಗಿಲಲ್ಲೇ ಕಾಯ್ತಾ ಇರ್ತಾರೆ. ನಮ್ಮ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಹಾಗಾಗಿ ಆ ರೀತಿ ಏನಾದರೂ ಅಂದ್ಕೊಂಡಿದ್ರೆ ಅಂತ ಅಂದರೆ ಇನ್ನೊಂದು ಕೆಲಸನೂ ಕೂಡ ಮಾಡ್ಬೋದು. ಈಗ ಹುಣ್ಣಿಮೆ ದಿನ ಎಲ್ಲ ದೇವಸ್ಥಾನದಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಅದಕ್ಕೆ 50 ರೂಪಾಯಿ ಇರುತ್ತೆ. ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಅಲ್ಲಿ 50 ರೂಪಾಯಿ ತೊಗೊತಾರೆ. ಅದಕ್ಕೋಸ್ಕರ ನಾನು 50 ರೂಪಾಯಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಎಷ್ಟು ರೂಪಾಯಿ ತೊಗೊತಾರೆ ಅದನ್ನು ನೋಡಿ ನೀವು ತಿಳ್ಕೊಳ್ಳಿ. ಈ ರೀತಿ ದುಡ್ಡನ್ನು ಕೊಟ್ಟು ನೀವು ನಿಮ್ಮ ಹೆಸರನ್ನು ಬರ್ಸಿದ್ರೆ ಸಾಕು, ಮನೆಯವರ ಎಲ್ಲರ ಹೆಸರಲ್ಲೂ ಕೂಡ ಅವರು ಅರ್ಚನೆ ಮಾಡಿ ಮತ್ತು ನಮ್ಮ ಕೈಯಲ್ಲಿ ಕೂಡ ಸಂಕಲ್ಪನ ಮಾಡಿಸ್ತಾರೆ. ಸಾಮೂಹಿಕವಾಗಿ ವ್ರತವನ್ನು ಮಾಡ್ತಾರೆ. ಪ್ರತಿ ತಿಂಗಳು ಕೂಡ ಇದೇ ರೀತಿ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ನಮಗೆ ಅನುಕೂಲ ಆದಾಗ, ಅದಕ್ಕೆ ಅಂತ ಒಳ್ಳೆಯ ಸಮಯ ಸಂದರ್ಭ ಬಂದಾಗ ಬೇಕಾದರೆ ನಾವು ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು. ಅಲ್ಲಿವರೆಗೂ ನೀವೇನಾದರೂ ಮನಸ್ಸಿನಲ್ಲಿ ಆ ರೀತಿ ಅಂದ್ಕೊಂಡಿದ್ರೆ ಅಂತ ಅಂದರೆ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪೂಜೆನ ಮಾಡಿಸಿ. ನಾವು ಮನಸ್ಸಿನಲ್ಲಿ ಅಂದ್ಕೊಳ್ಳೋದ್ರಿಂದ ಅದನ್ನು ಮಾಡದೇ ಇದ್ದಾಗ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.